ಕರ್ನಾಟಕ ಜನತೆಗೆ ಎ.ವಿ. ನಾಗರಾಜ್ ಮಾಡುವ ನಮಸ್ಕಾರಗಳು. BJP ಸರ್ಕಾರ ಮೋದಿನ ಪ್ರಧಾನಮಂತ್ರಿಯಾಗಿ ಮಾಡಿ ಇಡೀ ನಮ್ಮ ಭಾರತ ದೇಶದ ಆರ್ಥಿಕ ಸುವ್ಯವಸ್ಥೆಯಾಗಿದ್ದಂಥ ಸ್ಥಿತಿನ ಇವತ್ತು ತುಂಬ ದುಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಏನ್ರಿ ಆ ಮೋದಿ ಹಾಕೋ ಬಟ್ಟೆ, ಓಡಾಡೋ ಬೇರೆ ಬೇರೆ ದೇಶದ ಪ್ರವಾಸ, ಇವಕ್ಕೆಲ್ಲ ದುಡ್ಡು ಭಾರತ ದೇಶದಲ್ಲಿ ಇಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾನೆ ಅಂದರೆ ಅವನೇನು ಆಗರ್ಭ ಶ್ರೀಮಂತನ? ಟೀಮ್ ಮಾರ್ಕೊಂಡಿದ್ದವರು ತಿರ್ಬೋಕಿಗಳಿಗೆ ಅಧಿಕಾರ ಸಿಕ್ಕಿದ್ರೆ ದೊಡ್ಡವ್ರು ಹೇಳೋರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿತಾರೆ ಅಂತ. ಆ ಲೆಕ್ಕಾಚಾರ ಆಗ್ಬಿಡೈತಿ ಒಂದು. ಇಲ್ಲಿ ಏನೂ ಮಾಡಬೇಡಿ ಅಂತ ಇಡೀ ದೇಶಕ್ಕೆ ಮಂಕಿ ಬಾತ್ ನಾ ಹೇಳ್ತಾನೆ. ಆ ಮಂಕಿ ಬಾತು ಅವನು ಫಸ್ಟು ತಿಳ್ಕೊಂಡು ಅವನು ರೂಢಿಸ್ಕೊಳ್ಳಿ, ಆಮೇಲೆ ಇನ್ನೊಬ್ಬರಿಗೆ ಹೇಳಲಿ. ಸದ್ಯ ಆ ಮನುಷ್ಯ ಕೆಳಗಿಳಿದ್ಬಿಟ್ರೆ ನಮ್ಮ ಇಡೀ ಭಾರತ ದೇಶಕ್ಕೆ ಒಂದು ಗ್ರಹಣ ಹಿಡ್ಕೊಂಡಂಗೆ ಹಿಡ್ಕೊಂಬಿಟ್ಟವನೆ. ಆ ಗ್ರಹಣ ಬಿಟ್ಟಂಗೆ ಆಗ್ತೈತೆ. ದೊಡ್ಡ ಗ್ರಹಣ ಇದು. 10 ವರ್ಷ ಅಧಿಕಾರದಲ್ಲಿ ಬಂದರೂ ಆವಾಗ ಯಾರ್ದು ಸಪೋರ್ಟ್ ತೊಗೊಳ್ಳಿಲ್ಲ. ಈಗ 2 ಸ್ಟಿಕ್ನೇ ಹಿಡ್ಕೊಂಬಿಟ್ಟವನೆ. ನೆಕ್ಸ್ಟು ಆ ಸ್ಟಿಕ್ಕೂ ಸಿಗೋಕ್ಕಿಲ್ಲ ಅವನಿಗೆ. ಯಾಕೆಂದರೆ ಬಡವ್ರ ದುಡ್ಡು ಅಷ್ಟೊಂದು ಲೂಪ್ ಹೋಲ್ಸ್ ಮಾಡ್ತಾ ಇದ್ದಾನೆ. ದುಂದಾ ವೆಚ್ಚ ಏನು ಕೇಳೋರಿಲ್ಲ. ಆ ಕಡೆಗೆ ಈ ಮೋದಿಗೆ ಅಂಬಾನಿ ಅದಾನಿ ಬೇರೆ ಸಿಕ್ಬಿಟ್ಟವ್ರೆ. ಈ ದೇವ್ರುಗಳಿಗೆ ದ್ವಾರಪಾಲಕರು ಇರ್ತಾರಲ್ಲ, ಆ ಥರ ಇಟ್ಕೊಂಬಿಟ್ಟವನೆ. ಅವರಿಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ. ಎಲ್ಲ ಬರೀ ಸುಳ್ಳು ಹೇಳ್ಕೊಂಡು ಸುಳ್ಳಿನ ಮೇಲೆ ಸವಾರಿ ಮಾಡಿಕೊಂಡು ಸರ್ಕಾರ ನಡೆಸ್ಕೊಂಡು ಹೋಗ್ತಾವನೆ. ಈ ಸುಳ್ಳು ಯಾವತ್ತು ನಿಂತೋಗುತ್ತೋ ಅವತ್ತು ಅವನದು ಅಂತ್ಯ. ಅದಂತೂ ಅವನ ದುರಹಂಕಾರ ಇರೋ ಎಷ್ಟೈತೆ ಅಂದರೆ ಬರೀ ಹಳೇ ಪ್ರಧಾನಿಗಳಿಗೆ ಹೋಲಿಸ್ಕೊತಾನೆ. ಇವನು ಹೊಸ ಪ್ರಧಾನಿ ಆಗ್ಬಿಟ್ಟು ಇವನು ವರ್ಚಸ್ನ ಬೆಳೆಸ್ಕೊಳ್ಳಿಲ್ಲ. ಕಂಪೇರ್ ಮಾಡೋದು ಬೇರೆ ಪ್ರಧಾನಿಗಳಿಗೆ, ಈ ತಿರ್ಬೋಕಿ ಪ್ರಧಾನಿ. ಯಾಕೆಂದರೆ ಟೀಮ್ ಮಾರ್ಕೊಂಡಿದ್ದವನಿಗೆ ಪ್ರಧಾನ ಪಟ್ಟ ಸಿಕ್ಕೋಯ್ತಲ್ಲ, ಅದಕ್ಕೆ ಹಳೇ ಪ್ರಧಾನಿಗಳನ್ನೆಲ್ಲ